ಅಲ್ಲ, ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಈಗ ನೀವು ಹೇಳ್ದಂಗೆ ಪತ್ರ ಬರೆದಿದ್ದಾರೆ, ಅದ್ರ ಬಗ್ಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದನ್ನು ನಾನು ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರಾ ಅಥವಾ ಅವರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡ್ತೀವಿ. ದೂರ ಬಂದರೆ ಮಾತ್ರ ಪರಿಶೀಲನೆ ಆಗುತ್ತೆ ಸರ್, ಅಥವಾ ಅಲ್ಲ, ದೂರ ಬಂದರೆ ಅಂದರೆ ನಾವು ಸುಮೋಟೋ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ. ಅದನ್ನು ಬಂದ ಮೇಲೆ ನೋಡೋಣ, ಪರಿಶೀಲನೆ ಮಾಡ್ತೀವಿ. ನನ್ನ ವೈಯಕ್ತಿಕ ನಿಲುವು ಯಾಕೆ ಹೇಳಬೇಕು? ನೋಡಿ, ಅದೇ ನಿಮ್ಗೆ ಹೇಳ್ತೀನಿ, ನಾನು ಕೇಳಲ್ಲಪ್ಪ ನೀವು. ಅಲ್ಲ, ನೋಡಿ, ಇದು ನನ್ನ ಅಭಿಪ್ರಾಯದ ಪ್ರಶ್ನೆ ಅಲ್ಲ, ಇದು ಸರ್ಕಾರದ ತೀರ್ಮಾನ ಆಗಬೇಕು. ಅದರಿಂದ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ತೊಗೊಂಡು ನೀವೇನು ಮಾಡ್ತೀರಾ? ಬಿಜೆಪಿ ಕೇಳ್ತಾರೆ ಸರ್, ನೀವು ABP ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಾನು ಭಾಗಿಯಾಗಿಲ್ಲ. ಯಾರು ಹೇಳಿದ್ದು? ಬಿಜೆಪಿ ಅಲ್ಲಪ್ಪ, ಯಾರು ಹೇಳಿದ್ದು ನಾನು ABP ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅಂತ? ಅವ್ರ ದಾರಿನಲ್ಲಿ ಮೆರವಣಿಗೆ ದಾರಿನಲ್ಲಿ ಹೋಗುವ ಕೈ ಮುಗಿದು ಬಿಟ್ರೆ ತಪ್ಪ? ಒಬ್ಬ ಸ್ವತಂತ್ರ ಹೋರಾಟಗಾರರು ಹಬ್ಬಕ್ಕನಿಗೆ ನಮಸ್ಕಾರ ಹಾಕಿದ್ದೇ ತಪ್ಪ? ಅದನ್ನು ತಪ್ಪು ಅಂತಂದರೆ ಮತ್ತೆ ಇನ್ಯಾರು ನೀವು ಏನು ಹೇಳಬೇಕೋ ಗೊತ್ತಿಲ್ಲಪ್ಪ. ಅದೇನಾರ ಹೇಳ್ಕೊಳ್ಳಿ ಬಿಡಿ, ಅವ್ರೇನಾರ ಹೇಳ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ನಾನು ಕ್ಲಾರಿಫಿಕೇಶನ್ ಅವತ್ತು ಕೊಟ್ಟಿದ್ದೀನಿ, ಇವತ್ತು ಕೊಡ್ತೀನಿ. ಸರ್, ಆಮೇಲೆ ಸದನದಲ್ಲೂ ಕೂಡ ಹಿಂದೆ ಪೊಲೀಸ್ ಅನುಮತಿಗಳು ಸಿಗ್ತಾ ಇಲ್ಲ ಅಂತ ನಿಮ್ಮ ಪಕ್ಷ